ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೂರನೆಯ ಮಹಾಯುದ್ಧ ನಡೆಯುತ್ತ. ಭಾರತ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ದಾಳಿ ನಡೆಸಿದ ಬಳಿಕ ಇದೀಗ ಕೇಂದ್ರ ಗೃಹ ಸಚಿವಾಲಯ ಪ್ಯಾರಾಮಿಲಿಟರಿ ಫೋರ್ಸಸ್ ಅಂದರೆ ಅರೆಸೇನಾ ಪಡೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಅರೆಸೇನಾ ಪಡೆಗಳಲ್ಲಿ ಇರತಕ್ಕಂತಹ ಯೋಧರ ರಜೆಯನ್ನು ದಿಢೀರ್ ರದ್ದುಗೊಳಿಸಲಾಗಿದೆ. ಜೊತೆಗೆ ಅರೆಸೇನಾ ಪಡೆಯ ಯಾರೆಲ್ಲ ಯೋಧರು ರಜೆಯ ಮೇಲೆ ತೆರಳಿದ್ದಾರೋ ಅವರೆಲ್ಲರನ್ನು ಕೂಡ ತಕ್ಷಣವೇ ವಾಪಸ್ ಕರ್ತವ್ಯಕ್ಕೆ ಹಾಜರಾಗುವಂತೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆಯನ್ನು ಕೊಟ್ಟಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ಅರೆಸೇನಾ ಪಡೆಗಳ ಮುಖ್ಯಸ್ಥರು ಅಂದರೆ BSF ಇರ್ಬೋದು, CRPF ಇರ್ಬೋದು, ಹೀಗೆ ಅರೆಸೇನಾ ಪಡೆಗಳ ಮುಖ್ಯಸ್ಥರು ಈಗ ತಮ್ಮ ಸೇನೆಯಲ್ಲಿರ್ತಕ್ಕಂತಹ ಯೋಧರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ರಜೆಗಳು ರದ್ದಾಗಿದೆ, ತಕ್ಷಣವೇ ನೀವು ಮತ್ತೆ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತೇಳಿ. ಕಾರಣ, ಭಾರತ ಪಾಕಿಸ್ತಾನದ ನಡುವೆ ಮೂರನೆಯ ಮಹಾಯುದ್ಧದ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. 1965 ಮತ್ತು 1971 ಬಳಿಕ 51 ವರ್ಷದ ಬಳಿಕ ಯುದ್ಧದ ವಾತಾವರಣ ನಿನ್ನೆಯವರೆಗಿತ್ತು. ಈಗ ಅದು ಮತ್ತಷ್ಟು ದಟ್ಟವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಭಾರತ ಮಧ್ಯರಾತ್ರಿ 1 ಗಂಟೆ 5 ನಿಮಿಷದಿಂದ 1 ಗಂಟೆ 30 ನಿಮಿಷದವರೆಗೆ 25 ನಿಮಿಷ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕ ಅಡಗು ತಾಣಗಳ ಮೇಲೆಯೇ ದಾಳಿಯನ್ನು ಮಾಡಿದೆ. ಫಾರ್ ದಿ ಫಸ್ಟ್ ಟೈಮ್ ಭಾರತದ ಮಿಲಿಟರಿ ಹಿಸ್ಟ್ರಿಯಲ್ಲಿ ಭಾರತ ತಾನೇ ಸ್ವಯಂ ಪ್ರೇರಿತವಾಗಿ ಒಂದು ದೇಶದ ಮೇಲೆ ದಾಳಿ ಮಾಡಿರ್ತಕ್ಕಂತಹ ಮೊಟ್ಟ ಮೊದಲ ಉದಾಹರಣೆ ಇದು. ಇದುವರೆಗೆ ಭಾರತ ತಾನಾಗಿಯೇ ಯಾವ ದೇಶದ ಮೇಲೂ ಕೂಡ ದಾಳಿಯನ್ನು ಮಾಡಿರಲಿಲ್ಲ. ಬಟ್ ಭಾರತದ ಮಿಲಿಟರಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ತಾನೇ ನಿರ್ಧಾರವನ್ನು ತೆಗೆದುಕೊಂಡು ದಾಳಿಯನ್ನು ಮಾಡಿದೆ. ಅದು ಪಾಕಿಸ್ತಾನದ ಪ್ರಮುಖ 4 ತಾಣಗಳು, ಪಾಕ್ ಆಕ್ರಮಿತ ಪ್ರದೇಶದಲ್ಲಿ 5, ಬಟ್ ಪಾಕಿಸ್ತಾನದ ಒಳಗಡೆ ನಾವು ಮಿಸೈಲನ್ನು ಉಡಾಯಿಸಿದ್ದೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಪ್ರಮುಖರು, ಸೇನಾಧಿಕಾರಿಗಳು ಜೊತೆಗೆ ವಿದೇಶಾಂಗ ಸಚಿವಾಲಯದ ವಕ್ತಾರರು ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಅವರು, ನಾವು ಪಾಕಿಸ್ತಾನದ ಮಿಲಿಟರಿ ನೆಲೆ ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿಲ್ಲ. ನಮ್ಮ ಟಾರ್ಗೆಟ್ ಏನೇ ಇದ್ದಿದ್ರು ಕೂಡ ಅದು ನೇರವಾಗಿ ಇದ್ದಿದ್ದು ಭಯೋತ್ಪಾದಕ ತಾಣಗಳ ಮೇಲೆ ಅಂತೇಳಿ. ಇದ್ರ ಜೊತೆಗೆ ಮಾಜಿ ಭೂಸೇನಾ ಮುಖ್ಯಸ್ಥ ಮನೋಜ್ ನರ್ವಣೆ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಪಿಕ್ಚರ್ ಅಬಿಬಿ ಬಾಕಿ ಹೇ, ಅಂದರೆ ಇನ್ನೂ ಆಟ ಬಾಕಿ ಇದೆ. ಇದು ಕೇವಲ ಪಾರ್ಟ್ 1 ಮಾತ್ರ, ಇದು ಇನ್ನೂ ಬಾಕಿ ಇದೆ. ಯಾಕೆ ಮನೋಜ್ ನರ್ವಣೆ ಟ್ವೀಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವರು ಭೂಸೇನಾ ಮುಖ್ಯಸ್ಥರಾಗಿದ್ದಂಥವ್ರು 2022 ಭೂಸೇನಾ ಮುಖ್ಯಸ್ಥರು. ಇವರ ಟೈಮಲ್ಲೇ ಪುಲ್ವಾಮಾದಲ್ಲಿ ದಾಳಿ ನಡೆದಾದ ಬಳಿಕ ಭಾರತ ತನ್ನ 2ನೆಯ ಸರ್ಜಿಕಲ್ ಸ್ಟ್ರೈಕ್ ಅನ್ನು ತೆಗೆದುಕೊಂಡಿದ್ದು ಇವರ ಟೈಮಲ್ಲೇ, ಮನೋಜ್ ನರ್ವಣೆ ಅವರ ಟೈಮಲ್ಲಿ. ಜೊತೆಗೆ ಬಿಪಿನ್ ರಾವತ್ ನಿಧನದ ಬಳಿಕ ಮನೋಜ್ ನರ್ವಣೆ 3 ಸೇನಾ ಪಡೆಗಳ ಮುಖ್ಯಸ್ಥರು, ಹೊಸದಾಗಿ ಸೃಷ್ಟಿ ಮಾಡಲಾಗಿದ್ದಂತಹ ಹುದ್ದೆ CDS, ಆ ಹುದ್ದೆಯ 2ನೆಯ ಮುಖ್ಯಸ್ಥರಾಗಿದ್ದಂಥವರು ಇವರು. ಹೀಗಾಗಿ ಅವರು ಇವತ್ತು ಟ್ವೀಟನ್ನು ಮಾಡಿದ್ದಾರೆ. ಬೆಳಿಗ್ಗೆ ಸರ್ಜಿಕಲ್ ಸ್ಟ್ರೈಕ್ ಆದ ತಕ್ಷಣವೇ ಒಂದು ಟ್ವೀಟನ್ನು ಮಾಡಿದ್ದಾರೆ. ಇನ್ನೂ ಪಿಕ್ಚರ್ ಬಾಕಿ ಇದೆ ಅಂತೇಳಿ. ಅಂದರೆ 2ನೆಯ ಹಂತದ ಕಾರ್ಯಾಚರಣೆಗೆ ಭಾರತ ರೆಡಿ ಆಗ್ತಿದೆ ಅಂತೇಳಿ. 2ನೇ ಹಂತ ಅಂತ ಹೇಳಿದ್ರೆ, ಈಗ ಪಾಕಿಸ್ತಾನದ ಮೇಲೆ ದಾಳಿ ಆಗಿರೋದ್ರಿಂದಾಗಿ ಪಾಕಿಸ್ತಾನದ POK ಅನ್ನ ಪಕ್ಕಕ್ಕಿಟ್ಟು ನಾವು ನೋಡೋದಾದ್ರೆ, ಪಾಕಿಸ್ತಾನದ ಭೂಪ್ರದೇಶದ ಒಳಗಡೆಯೇ ನಾವು ದಾಳಿಯನ್ನು ಮಾಡಿರೋ ಕಾರಣಕ್ಕೋಸ್ಕರ ಆ ದೇಶ ತನ್ನ ದೇಶದಲ್ಲಿರ್ತಕ್ಕಂತಹ ಪ್ರಜೆಗಳನ್ನು ಮೆಚ್ಚಿಸುವ ಸಲುವಾಗಿ ಆದರೂ ರಿಟಾಲಿಯೇಷನ್ ಮಾಡಲೇಬೇಕು. ಇಲ್ಲದಿದ್ದರೆ ಅವರ ಮರ್ಯಾದೆ ಹೋಗುತ್ತೆ. ಸೊ ರಿಟಾಲಿಯೇಷನ್ ಸಾಧ್ಯತೆ ದಟ್ಟವಾಗಿದೆ. ಆ ರಿಟಾಲಿಯೇಷನ್ನ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅದು ಪೂರ್ಣ ಯುದ್ಧದ ರೂಪದಲ್ಲಿ ಪರಿವರ್ತನೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕೇಂದ್ರ ಗೃಹ ಸಚಿವರು ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸಸ್, ಯಾವುದೆಲ್ಲ ಅರೆಸೇನಾ ಪಡೆಗಳೇ, BSF ಇರ್ಬೋದು, CRPF ಇರ್ಬೋದು, CISF ಇರ್ಬೋದು, ಯಾವುದೆಲ್ಲ ಅರೆಸೇನಾ ಪಡೆಗಳಿದ್ದಾವೆ, ಎಲ್ಲ ಅರೆಸೇನಾ ಪಡೆಗಳ ಯೋಧರ ರಜೆಗಳನ್ನು ರದ್ದುಗೊಳಿಸಿ ಅವರು ಮತ್ತೆ ಸೇನೆಗೆ ವಾಪಸ್ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಕೆಲವೇ ಹೊತ್ತಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಭದ್ರತೆಯ ಮೇಲಿನ ಸಂಪುಟ ಸಮಿತಿಯ ಸಭೆ ನಡೆಯುತ್ತೆ. ಬಹುಶಃ ಇವತ್ತು ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಮಾತನಾಡಿದರೂ ಕೂಡ ಅಚ್ಚರಿ ಏನೂ ಇಲ್ಲ. ಇವತ್ತು ರಾತ್ರಿ 9 ಗಂಟೆ 30 ನಿಮಿಷದಿಂದ ಸತತ 5 ಗಂಟೆಯವರೆಗೆ
ಭಾರತ ಪಾಕಿಸ್ತಾನದ ರಾಜಸ್ಥಾನ್ ಬಾರ್ಡರ್ ಏನಿದೆ ಅಲ್ಲಿ ಭಾರತದ ಯುದ್ಧ ವಿಮಾನಗಳು ಇವತ್ತು ದೊಡ್ಡ ಮಟ್ಟದ ಸಮರಾಭ್ಯಾಸವನ್ನು ಮಾಡಲಿಕ್ಕಿದ್ದಾವೆ. ಇವತ್ತು ರಾತ್ರಿ 9:30ರಿಂದ ಸತತವಾಗಿ 5 ಗಂಟೆ ಸರ್ಜಿಕಲ್ ಸ್ಟ್ರೈಕ್ನ ಮರುದಿನವೇ ಈ ಸಮರಾಭ್ಯಾಸ ನಡೀತಾ ಇರುವಂಥದ್ದು. ಎಲ್ಲ ಕೋಆರ್ಡಿನೇಟೆಡ್ ಇನ್ಸಿಡೆಂಟ್ಸುಗಳೆಲ್ಲವೂ ಕೂಡ. ಆ ಹಿನ್ನೆಲೆಯಲ್ಲಿ 3ನೆಯ ಮಹಾಯುದ್ಧ, ಏಷ್ಯಾ ಖಂಡದ ಅತ್ಯಂತ ದೊಡ್ಡ ಮಿಲಿಟರಿ ಸಂಘರ್ಷಕ್ಕೆ ಬಹುಶಃ ನಾವು ಸಾಕ್ಷಿಯಾಗುವಂತಹ ಸಾಧ್ಯತೆ ನಿಚ್ಚಳ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.